ನೋಡಿದ್ರೆ ದೇವರ ಅನುಗ್ರಹಕ್ಕೋಸ್ಕರ ಪೂಜೆ ಮಾಡ್ಬೇಕು ಅಂತಿದ್ದೀರಾ. ಆದ್ರೆ ಇಂಥವ್ರನ್ನ ಮನೇಲಿರೋದಕ್ ಬಿಟ್ರೆ ದೇವ್ರ ಅನುಗ್ರಹಿಸ್ತಾನ? ದೇವಾಂಶ್ ನೆಮ್ಮದಿಯಿಂದ ಇರೋದಕ್ಕಾಗತ್ತಾ? ಇಲ್ಲ, ನಾನು ಹೇಳ್ತಾ ಇರೋದು ನಿಜ. ಬೇಕಾದ್ರೆ ಬಾಲಮಣಿನೇ ಕೇಳಿ. ಅಯ್ಯೋ ಅಯ್ಯಯ್ಯೋ, ಚೆಲ್ಲೋಯ್ತಲ್ಲಪ್ಪ. ಇವಾಗೇನ್ ಮಾಡೋದು? ಅಯ್ಯಯ್ಯಯ್ಯೋ, ಏನಮ್ಮ ಎಲ್ಲ ಚೆಲ್ಬಿಟ್ಯಾ? ಬೇಕು ಅಂತ ಬೀಳಿಸ್ಲಿಲ್ಲ, ಕೈ ಜಾರ್ ಚೆಲ್ಲೋಯ್ತು. ಯಾರಿಗೂ ಹೇಳೋದ್ ಬೇಡ. ಪ್ರಸಾದ ಕೆಳಗ್ ಬಿದ್ದೋಯ್ತು ಅಂತ ಗೊತ್ತಾದ್ರೆ ಎಲ್ರೂ ಬೇಜಾರ್ ಮಾಡ್ಕೋತಾರೆ. ಪೂಜೆ ಮುಗಿಯೋಷ್ಟ್ರಲ್ಲಿ ಪೊಂಗಲ್ ಮಾಡ್ಬಿಡ್ತೀನಿ. ಸರಿ ಅಮ್ಮ, ನಾನು ಕ್ಲೀನ್ ಮಾಡ್ತೀನಿ ಬಿಡಿ. ಹಾ. ದೇವ್ರೆ, ಬೇಗ ಮುಗಿ ಹೋಗಿ ಮಾಡಪ್ಪ ಸ್ವಾಮಿ. ಅಪ್ಪ, ಮುಗೀತು. ಇದೇ ನಡೆದಿದ್ದು. ನಾನೇನ್ ಬೇಕು ಅಂತ ಮಾಡಿಲ್ಲ. ನನ್ನನ್ನು ನಂಬಿ. ನಿನ್ ಕಟ್ಟು ಕತೆನ ಕೇಳೋದಕ್ಕೆ ಇಲ್ಲಿ ಯಾರು ರೆಡಿಯಾಗಿ ನಿಂತಿಲ್ಲ. ಬೇಕು ಅಂತಾನೆ ಹೀಗ್ ಮಾಡಿದ್ಯಾ? ಅದ್ರಲ್ಲಿ ಏನ್ ಮಿಕ್ಸ್ ಮಾಡಿದ್ಯೋ ಏನೋ. ಅದಕ್ಕೆ ಸಾಗ್ ನಿಲ್ಸಿ. ಕೈ ಜಾರ್ ಬಿತ್ತು ಅಂತ ಹೇಳ್ತಿದಾರಲ್ವಾ, ಅದಕ್ಕೆ ಇವರು ಸಾಕ್ಷಿ ತರ್ತಾನೆ. ಅಷ್ಟಾದ್ರೂ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಇಲ್ಲ ದೇವಾಂಶ್. ಊರ್ಮಿಳಾ, ಇನ್ನು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ದೇವ್ರ ವಿಷಯದಲ್ಲಿ ಯಾರು ಸುಳ್ಳು ಹೇಳಲ್ಲ ಅಂತ ನಂಬೋಣ. ಹೇಳಿದ್ರೆ ತಕ್ಕ ಶಿಕ್ಷೆ ಅನುಭವಿಸ್ತಾರ ಬಿಡು. ಇರೋ ಸಮಸ್ಯೆ ಸಾಲದು ಅಂತ ಈ ಅಪಶಕ್ನ ಬೇರೆ ಆಯಿತು. ನಿನ್ನ ಕೆಲಸ ಶಾಂತ ನೋಡ್ಕೊಳ್ಳೋದು. ನೋಡ್ಕೋ ಅಷ್ಟೇ, ಬೇರೆ ವಿಷಯಕ್ಕೆ ತಲೆ ಕೆಡಿಸ್ಕೋಬೇಡ. ಹೋಗಮ್ಮ. ನಡೆದಿದ್ನ ಇಲ್ಲೇ ಮರ್ತೋಗಿ ಗುಡಿಲಿ ಇಟ್ಕೊಂಡಿರೋ ಪೂಜೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಮಗೆ ಅದು ಮುಖ್ಯ. ಕೌಸಲ್ಯ, ಪೂಜೆಗೆ ಬೇಕಾಗಿರೋದನ್ನೆಲ್ಲ ದೇವಸ್ಥಾನ ಕಳಿಸು. ಪೂರ್ತಿಯಾಗಿ ಮತ್ತೊಂದು ನಿದ್ದೆ ಮಾಡಿದೆ. ಈಗ ಹೋಗಿ ರೂಮಲ್ಲಿ ಮಲಗಿಸಿದ್ರೆ ಮುಗೀತು. ಮರ್ಯಾದೆ ಕೇಳಿದೆ, ಒಪ್ಕೊಂಡಿದ್ರೆ ಈ ಥರ ಆಗ್ತಾನೆ ಇರಲಿಲ್ಲ. ಅಮ್ಮ,
ಅವ್ಳಿಗೆ ನಿದ್ದೆ ಬಂದಿರುತ್ತಲ್ವಾ? ಹೌದು, ಇನ್ನೊಂದು 2-3 ಅವರ್ ಅವಳು ಇದ್ದಾಳಲ್ಲ, ಅಷ್ಟ್ರಲ್ಲಿ ನಮ್ಮ ಕೆಲಸ ಮುಗ್ದೋಗುತ್ತೆ. ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ಏನು ಪ್ರಾಬ್ಲಮ್ ಆಗಲ್ಲ, ನಾನು ನೋಡ್ಕೋತೀನಿ. ನೀನು ನಡಿ ಹೋಗೋಣ. ವೈದೇಹಿ, ಬಾವಾ, ಆ ಮುದುಕಿಗೆ ನಿದ್ದೆ ಬರೋ ಮಾತ್ರೆ ಕೊಟ್ಟಿದ್ದೀವಿ. ನೀನು ಹೋಗಿ ಮುದುಕಿ ಗೇಟಪ್ ಹಾಕೊಂಡ್ ಬಾ, ಬೇಗ ದೇವಸ್ಥಾನಕ್ಕೆ ಹೋಗೋಣ. ಬಾವಾ, ನನಗೆ ಯಾಕೋ ತಪ್ಪು ಮಾಡ್ತಿದ್ದೀವೇನೋ ಅನ್ನಿಸ್ತಾ ಇದೆ. ವೈದೇಹಿ, ನಾವು ಮಾಡ್ತಿರೋದು ಒಳ್ಳೇದಕ್ಕೆ ಅಲ್ವಾ? ಏನೂ ಆಗಲ್ಲ. ನಾವು ಮಾಡ್ತಿರೋದು ನಮ್ಮ ಕುಟುಂಬಕ್ಕೋಸ್ಕರ. ನೀನು ಹೋಗಿ ರೆಡಿ ಆಗು. ಬಾವಾ, ಹೋಗು ಅಂತ ಹೇಳ್ತಾ ಇದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ, ಹೋಗು. ಗುರ್ತು ಹಿಡಿತಾರ ಬಾವಾ? ವೈದೇಹಿ, ಒಂದು ಕ್ಷಣ ನನಗೆ ಗುರ್ತು ಹಿಡಿಯೋಕ್ಕಾಗಲಿಲ್ಲ, ಇನ್ಯಾರು ಗುರ್ತು ಹಿಡ್ತಾರೆ? ಹೌದು ದೇವಾಂಶ್, ಯಾರು ಕಂಡು ಹಿಡಿಯಲ್ಲ. ದೇವಾಂಶ್, ವೈದೇಹಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದೆಯಾ, ಆದರೆ ಒಟ್ಟಿಗೆ ಪೂಜೆ ಹೇಗೆ ಮಾಡ್ತೀಯಾ? ದೇವರೇ ದಾರಿ ತೋರಿಸ್ತಾನೆ ಮಹೇಂದ್ರ, ನನಗ ನಂಬಿಕೆ ಇದೆ. ರಾಜ ಕುಟುಂಬ ಮಕರ ಸಂಕ್ರಮಣಕ್ಕೆ ದೋಷ ನಿವಾರಣೆಗೋಸ್ಕರ ಬರ್ತಾ ಇದ್ದಾರೆ. ನೀವು ಅನುಗ್ರಹಿಸಿ. ತಲತಲಾಂತರದಿಂದ ಆ ವಂಶದವರಿಗೆ ಕಾಡ್ತಾ ಇರೋ ಶಾಪ ನಿಮಗೆ ತಿಳಿದೇ ಇರೋದೇನಲ್ಲ. ಆ ಶಾಪ ಆ ವಂಶವನ್ನೇ ನಿರ್ವಂಶ ಮಾಡುವಂತ ಪರಿಸ್ಥಿತಿ ಈಗ ತಂದಿದೆ. ಅನುಗ್ರಹಿಸಿ, ಅವರ ಬೇಡಿಕೆಯನ್ನ ಕೇಳಿಸ್ಕೊಳ್ಳಿ. ಯಾಕೆ ಕೇಳಿಸ್ಕೋಬೇಕು? ಯಾಕೆ ಅನುಗ್ರಹ ಮಾಡಬೇಕು? ಆದಿ ದಂಪತಿಗಳಿಗೆ ಮಾಡಿದ ಅಪಚಾರಕ್ಕೆ ಫಲ ಅನುಭವಿಸ್ತಾ ಇದ್ದಾರೆ, ಅನುಭವಿಸಲೇಬೇಕು. ದೇವರಿಗಿಂತ ಧನವೇ ಮುಖ್ಯ ಅನ್ನೋ ಅಹಂಕಾರದಲ್ಲಿ ಆ ದೇವರಿಗೆ ಅಲಂಕರಿಸಬೇಕಾಗಿರೋ ಆಭರಣಗಳನ್ನ ನೆಲಮಾಳಿಗೆ ಸೇರೋ ಹಂಗೆ ಮಾಡಿದ್ದಕ್ಕೆ ಅನುಭವಿಸಲೇಬೇಕು, ಅನುಭವಿಸ್ಲಿ. ಅವರು ಇಲ್ಲಿವರೆಗೂ ಅನುಭವಿಸಿರೋದು ಸಾಲದ. ಆ ಮಹಾದೇವ ಕರುಣಾಮೂರ್ತಿ ಅಲ್ವಾ, ಕ್ಷಮಿಸೋದಿಲ್ವಾ? ಒಳ್ಳೇದ್ ಮಾಡೋರಿಗೆ ಕರುಣಾಮೂರ್ತಿ, ಆದ್ರೆ ಹೀಗೆ ಪಾಪ ಮಾಡೋರಿಗೆ ಮಾತ್ರ ರುದ್ರಮೂರ್ತಿ. ಅಲ್ಲೋಡು, ನಿತ್ಯ ಬೆಳಗ್ಬೇಕಾಗಿರೋ ಅಖಂಡ ಜ್ಯೋತಿ 6 ತಲೆಮಾರುಗಳಿಂದ ನಂದು ಹೋಗಿದೆ. ಆ ಪಾಪ ಯಾರಿಗ್ ಸೇರ್ಬೇಕು? ಆ ಜ್ಯೋತಿಯನ್ನ ಬೆಳಗಿಸಿದ್ರೆ ಬೆಳಗಿಸೋರು ಯಾರು? ಆ ಪರಮಶಿವನ್ನ ಪ್ರಸನ್ನಗೊಳಿಸುವಂತ ನಿಷ್ಕಳಂಕಿತರು ಯಾರಿದ್ದಾರೆ? ಇದ್ರೆ ಅವರ ಬೆನ್ನಿಂದೆ ನಿಂತು ನನ್ನ ಧರ್ಮವನ್ನ ನಾನು ಪಾಲಿಸ್ತೀನಿ. ಆದ್ರೆ ನಿನ್ನ ಪ್ರಯತ್ನ ವ್ಯರ್ಥ ಆಗುತ್ತೆ. ಇಲ್ಲ ದೇವ, ಜಾತಕದ ಪ್ರಕಾರ ದೇವಾಂಶ್ಗೆ ಅರ್ಹತೆ ಇದೆ ಅಂತ ನನಗೆ ಪೂರ್ತಿ ನಂಬಿಕೆ ಇದೆ. ನಿನ್ನ ನಂಬಿಕೆ ನಿಜ ಆದ್ರೆ ಸಂತೋಷ ಪಡೋನು ನಾನೇ. ಆ ಅಖಂಡ ಜ್ಯೋತಿ ಬೆಳಗ್ಬೇಕು. ನನ್ನ ಶಿವ ಮತ್ತು ವಿಶಾಲಾಕ್ಷಿಗೆ ನಿತ್ಯ ಸೇವೆಗಳ ಜೊತೆಗೆ ದೇವಸ್ಥಾನಕ್ಕೆ ಪೂರ್ವ ವೈಭವ ಬರಬೇಕು. ಆಗ ಅವರ ಶಾಪ ವಿಮೋಚನೆಯಾಗಿ ಒಳ್ಳೇದಾಗುತ್ತೆ.
ಆದರೆ ಯಾರು ಬರ್ತಾರೆ? ಶಾಪ ವಿಮೋಚನೆ ಆಗೋ ಹಾಗೆ ಯಾರು ಮಾಡ್ತಾರೆ? ಗುರುಗಳು ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ. ನಿಮಗೂ ಆ ಮಹಾದೇವನಿಗೂ ನಮ್ಮ ಮನೆಯವ್ರ ಮೇಲೆ ಇನ್ನೂ ಕೋಪ ಹೋಗಿಲ್ವಾ ಸ್ವಾಮಿ? ಯಾವಾಗಲೂ ನಮ್ಮ ಹಿರಿಯರು ಮಾಡಿದ ತಪ್ಪಿಗೆ ಯಾವ ಪಾಪನೂ ಮಾಡದೇ ಇರೋ ಈ ಮಕ್ಕಳು ಶಿಕ್ಷೆ ಅನುಭವಿಸ್ಬೇಕಾ? ನನ್ನ ಮಗಳು ಮದುವೆಯಾಗಿ ಸ್ವಲ್ಪ ವರ್ಷಕ್ಕೆ ಗಂಡನ್ನ ಕಳ್ಕೊಂಡ್ಬಿಟ್ಲು. ಮಗುವಿಂದ ದೂರ ಆಗಿ ಕುಟುಂಬದಿಂದನೂ ದೂರ ಆಗ್ಬಿಟ್ಲು. ಈಗ ನಮ್ಮ ಜೊತೆಲಿದ್ರೂ ಅವಳು ಇಲ್ದ ಹಾಗೆ ಇದ್ದಾಳೆ. ನನ್ನ ದೊಡ್ಡ ಮೊಮ್ಮಗ ವೀಲ್ ಚೇರ್ ಮೇಲೆ ಕೂತಿರೋ ಹಾಗಾಗಿದೆ. ಇನ್ನು ನನ್ನ ಚಿಕ್ಕ ಮೊಮ್ಮಗ ಅವನು ಪ್ರೀತಿ ಮಾಡಿದ ಹೆಂಡತಿನ ಅನ್ಯಾಯವಾಗಿ ಕಳ್ಕೊಂಡು ಮನಃಶಾಂತಿ ಇಲ್ದೇನೆ ಬದುಕ್ತಾ ಇದ್ದಾನೆ. ಯಾಕೆ ನಮ್ಗೆ ಈ ಶಿಕ್ಷೆ? ಹೀಗೆ ಪ್ರತಿ ಹಂತದಲ್ಲೂ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಏನಾದರೂ ಒಂದು ಸಮಸ್ಯೆ ಇರುತ್ತೆ. ಯಾವಾಗ ಏನಾಗುತ್ತೋ ಅನ್ನೋ ಭಯ. ಏನೋ ಉಸಿರಾಡ್ತಿದ್ದೀವಿ ಅಂತ ಬದುಕ್ತಿದ್ದೀವಿ ಹೊರತು ಸಂತೋಷನೇ ಇಲ್ಲ. ಭವಿಷ್ಯದ ಮೇಲೆ ಭರವಸೆ ಇಲ್ಲ. ನಾವು ಮುಂದಿನ ತಲೆಮಾರನ್ನ ನೋಡ್ತೀವೋ ಇಲ್ವೋ ಅನ್ನೋ ಭಯ ಶುರುವಾಗಿದೆ ಸ್ವಾಮಿ. ನಮ್ಮನ್ನ ಈ ಕಷ್ಟದಿಂದ ಪಾರ್ ಮಾಡಿ ಶಾಪನೂ ತೊಲಗೋ ಹಾಗೆ ಮಾಡಿ ಸ್ವಾಮಿ. ಇಪ್ಪತ್ತೊಂದು ವರ್ಷದ ಹಿಂದೆ ಬಂದಿದ್ವಿ. ಆಗ ನಮಗೆ ನಿಮ್ಮ ಅನುಗ್ರಹ ಸಿಕ್ಕಿರಲಿಲ್ಲ. ನಿರಾಸೆಯಿಂದ ನಾವು ಹಿಂತಿರುಗಿ ಹೋಗ್ಬಿಟ್ವಿ ಸ್ವಾಮಿ. ಈಗ ನಾನು ಮತ್ತೆ ನನ್ನ ಮಕ್ಕಳ ಜೊತೆ ಬಂದಿದ್ದೀನಿ ಸ್ವಾಮಿ. ಈ ಸಾರಿನಾದರೂ ಅನುಗ್ರಹ ಮಾಡಿ ತಲಾಂತರದಿಂದ ನಮ್ಮನ್ನ ಕಾಡ್ತಿರೋಂಥ ಈ ಶಾಪದಿಂದ ದೂರ ಆಗೋ ಹಾಗೆ ಮಾಡಿ ಸ್ವಾಮಿ. ಅನುಗ್ರಹಿಸಿ ಶಿವ. ವಂಶ ನಿರ್ವಂಶವಾಗದೇ ಇರೋ ಹಾಗೆ ಕಾಪಾಡೋ ಶಕ್ತಿ ನಿಮ್ಮ ಕೈನಲ್ಲೇ ಇದೆ ಸ್ವಾಮಿ. ಅನುಗ್ರಹ ಮಾಡಿ. ನನ್ನ ಕೈಯಲ್ಲೂ ಏನಿಲ್ಲ. ಮಾಡಿರೋ ಪಾಪಕ್ಕೆ ಅನುಭವಿಸ್ತಿದ್ದೀರಾ. ಯಾವತ್ತೋ ಯಾರೋ ಮಾಡಿದ ತಪ್ಪಿಗೆ ಯಾರೋ ಮಾಡಿದ್ದೇನಲ್ಲ, ನಿನ್ನ ಪೂರ್ವಜರೇ ಮಾಡಿರೋದು. ತಲಾಂತರಕ್ಕೆ ಅಂಟ್ಕೊಂಡಿರೋ ಪಾಪನ ಮೂಟೆ ಕಟ್ಕೊಂಡಿದ್ದಾರೆ. ಅದನ್ನ ಈಗಲೂ ಅನುಭವಿಸ್ತಿದ್ದೀರಾ. ಆ ಆದಿ ದಂಪತಿಗಳಿಗೆ ಮಾಡಿದ ಅಪಚಾರಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ವಂಶಕ್ಕೆ ಒಳ್ಳೆಯದಾಗುತ್ತೆ. ಇಲ್ಲ ಅಂದ್ರೆ ಈ ವಂಶ ಈ ತಲೆಮಾರಿಗೆ ಕೊನೆಯಾಗುತ್ತೆ.
ವಂಶ ಅಂದ್ರೆ ನಂದು ಇದೇ ವಂಶ ಅಲ್ವಾ? ಈ ಸಾಧು ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ? ಇವರೆಲ್ಲರೂ ಹೋದ್ರು ಈ ವಂಶಕ್ಕೋಸ್ಕರ ನಿಲ್ಲೋಕ್ ನಾನಿದ್ದೇನಲ್ಲ. ನಾನು ನನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ಸರಿ, ನನ್ನ ವಂಶನ ನಾನು ಕಾಪಾಡ್ಕೋತೀನಿ. ಪ್ರಾಣತ್ಯಾಗದಿಂದ ಪ್ರಾಯಶ್ಚಿತ ಸಿಗಲ್ಲ. ಆ ಪರಮೇಶ್ವರನ ಅನುಗ್ರಹ ಸಿಗಬೇಕು. ಆಗ ಮಾತ್ರ ನಿಮ್ಮ ಕೈಯಲ್ಲಿ ಪ್ರಾಯಶ್ಚಿತ ಪೂಜೆ ಮಾಡಿಸ್ತೀನಿ. ಅನುಗ್ರಹ ಸಿಕ್ಕೇ ಸಿಗುತ್ತೆ ಶಿವ, ನನಗೆ ನಂಬಿಕೆ ಇದೆ. ಹೋಗಿ ನೀವು ಪೂಜೆಗೆ ಏರ್ಪಾಡು ಮಾಡ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ಲ, ನಮ್ಮ ವಂಶ ಮುಂದುವರಿಯಲ್ವಂತೆ. ನಿಮ್ಮ ಕೈಲೇನಾದ್ರೂ ಮಾಡೋಕ್ಕಾಗುತ್ತಾ? ಏನು ಮಾಡೋಕ್ಕಾಗಲ್ಲ, ಗೊತ್ತಿರೋದೇ ಅಲ್ವಾ. ಕಾಲಿಲ್ದೇ ಇರೋರು, ಕೆಲಸದವರು ಎಲ್ಲ ಓಡೋಡ್ಕೊಂಡು ಬಂದರು. ನಡಿವಾಲಿ. ಊರ್ಮಿಳಾ, ಹೊಡಿತಿದ್ಯಲ್ಲ, ಗುಡಿಲಿದ್ದೀವಿ ಅಂತ ಗೊತ್ತಿಲ್ವ ನಿನಗೆ? ಗುಡಿಲ್ ಮಾಡೋ ಕೆಲ್ಸನ ಇದು? ಹುಚ್ಚುಚ್ಚಾಗಿ ಏನಾರು ಆಡಿದ್ರೆ ಹಲ್ಲು ದುರಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಮನೇಲಿದ್ದಾಗ ಹಿಡ್ಕೊಂಡ್ರೆ ಮಾತ್ರ ಏನೋ ಕೋಆಪರೇಷನ್ ಮಾಡ್ದಂಗೆ. ಎಲ್ಲಾದ್ರೂ ಅಷ್ಟೇ, ಇದೇ ಉತ್ತರ ಅಲ್ವಾ? ಆದ್ರೂ ನೀನ್ ಅನ್ಕೊಂಡಂಗೆ ನಾನೇನು ಹೇಳಿಲ್ಲ. ಮತ್ಯಾಕೆ ಹೇಳ್ದೆ? ದೊಡ್ಡಪ್ಪ ಏನಂದ್ರು ಅಂತ ಕೇಳಿಸ್ಕೊಂಡ್ಯಾ? ದೇವಾಂಶ್ ಮತ್ತೆ ಲಕ್ಕಿನ ನೋಡಿ ನಿಮ್ಮೇಲೆ ಈಗ ಈ ವಂಶ ಮುಂದುವರಿಯೋದು ಅಥವಾ ಕೊನೆ ಆಗೋದು ಆಧಾರವಾಗಿದೆ ಅಂತ ಹೇಳಿದ್ರು. ನನ್ನನ್ನು ಮರ್ತ್ಬಿಟ್ರಲ್ಲ. ಅಂದ್ರೆ ನಾನು ಈ ವಂಶದವನೇ ಅಲ್ವಾ? ನಾನು ಅವ್ರಿಗೆ ಲೆಕ್ಕಕ್ಕಿಲ್ವಾ? ಅಷ್ಟೇ ಮತ್ತೆ. ನಿನ್ನಂತ ಕೈಲಾಗ್ದಿರೋರ್ನ ಯಾರ್ ಲೆಕ್ಕಕ್ಕಿಟ್ಕೋತಾರೆ? ಇಲ್ಲಿ ನೋಡು, ಯಾರೇ ನನ್ನ ಕೈಲಾಗ್ದವನು ಅಂದ್ರೂ ಪರವಾಗಿಲ್ಲ, ನೀನ್ ಮಾತ್ರ ಅನ್ಬಾರ್ದು. ಆದ್ರೂ ದೊಡ್ಡಪ್ಪ ಭ್ರಮೇಲಿದ್ದಾರೆ ಅನ್ಸುತ್ತೆ. ವೀಲ್ ಚೇರಲ್ಲೇ ಸೆಟ್ಲ್ ಆಗಿರೋ, ಯಾವ ಕೆಲ್ಸಕ್ಕೂ ಬಾರದೇ ಇರೋಂಥ ಆ ನಿನ್ ಗಂಡ ನಿನ್ ಜೀವನದಲ್ಲಿ ಬೆಳಕು ಬರೋ ಹಾಗೆ ಮಾಡ್ತಾನ? ನಿಮ್ಮಿಬ್ರಿಂದ ವಂಶ ಉದ್ಧಾರ ಆಗುತ್ತಾ? ಇಲ್ಲ ಅಲ್ವಾ? ಇನ್ನು ದೇವಾಂಶ್ ಅಂತ್ಯ ಚಾನ್ಸೇ ಇಲ್ಲ. ಹೆಂಡತಿಯಾಗಿ ಪಕ್ಕದಲ್ಲಿ ಕೂತ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ವೈದೇಹಿ ಮನೆಯಲ್ಲೇ ಇದ್ದಾಳೆ. ಬಂದಿದ್ರು ಅವನ ಪಕ್ಕ ಕೂತ್ಕೊಳ್ಳೋ ಅವಕಾಶ ಇರ್ತಿರ್ಲಿಲ್ಲ. ಅಖಿಲನ್ ಕೂಡ್ಸ್ ಮಾಡ್ಸೋಣ ಅನ್ಕೊಂಡ್ರೆ ಅವರಿಬ್ರು ಮದುವೆ ಆಗೋವರೆಗೂ ಅವಳಿಗೆ ಅರ್ಹತೆ ಬರಲ್ಲ. ಹೋಗ್ಲಿ, ಮದುವೆ ಆದ್ಮೇಲಾದ್ರೂ ಅವಳಿಗೆ ಅರ್ಹತೆ ಬರುತ್ತೆ ಅಂತ ಅನ್ಕೊಂಡ್ರೆ ಎರಡನೇ ಮದುವೆ ಆಗೋ ದೇವಾಂಶ್ಗೆ ಎಲ್ಲ ಅರ್ಹತೆನೂ ಹೋಗುತ್ತೆ. ಇನ್ನು ಉಳ್ಕೊಳ್ಳೋದು ನಾನೊಬ್ನೇ. ಯಾವತ್ತಿದ್ರೂ ಆ ಅಖಂಡ ದೀಪನ ಬೆಳಗ್ಸೋದು, ನೆಲದಲ್ಲಿ ಅಡಗಿರೋ ಒಡವೆಗಳನ್ನ ತೆಗೆದು ದೇವ್ರಿಗೆ ಅಲಂಕರಿಸೋನು, ಈ ವಂಶಕ್ಕಿರೋ ಶಾಪನ ಹೋಗೋ ಹಂಗೆ ಮಾಡಿ ವಂಶನ ಉದ್ಧಾರ ಮಾಡೋದು ನಾನೇ. ತುಂಬಾ ಆವೇಶ ಪಡಬೇಡ. ನೀನ್ ಆವೇಶ ಪಡೋ ಪ್ರತಿ ಸಾರಿ ನಡೆಯೋದೇ ಬೇರೆ. ಛೇ, ಕೊಡಿಲಿ, ನಾನು ತಗೊಂಡು ಹೋಗ್ತೀನಿ. ಭಾರ ಏನೂ ಇಲ್ಲ, ಪರವಾಗಿಲ್ಲ, ನಾನೇ ತಗೊಂಡು ಹೋಗ್ತೀನಿ ಬಿಡು.